ಫ್ರೆಂಡ್ಸ್, ಇದನ್ನ ಯಾವ್ದಾದ್ರು ಅಬ್ಸರ್ವ್ ಮಾಡಿದಿರಾ? ನಮ್ ಕೈಯಲ್ಲಿ ಫೋನ್ ಇಲ್ಲ ಅಂತಂದ್ರೆ ಅಥವಾ ನಮ್ಮ ಪಕ್ಕದಲ್ಲಿ ಯಾರು ಮಾತಾಡಕ್ಕಿಲ್ಲ ಅಂತಂದ್ರೆ ನಮ್ಗೊಂಥರ ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಏನೋ ಕಳ್ದುಕೊಂಡ ಹಾಗೆ, ಏನೋ ಮಿಸ್ ಆಗ್ತಿದೀವಿ ಅಂತ ಭಯ. ಆಗ ತಕ್ಷಣ ಫೋನ್ ನೋಡ್ತೀವಿ, ನೋಟಿಫಿಕೇಶನ್ ಚೆಕ್ ಮಾಡ್ತೀವಿ ಅಥವಾ ಯಾರಿಗಾದ್ರೂ ಕಾಲ್ ಮಾಡ್ತೀವಿ. ಸೊ ಒಂಟಿಯಾಗಿರಕ್ಕೆ ನಾವು ಭಯ ಪಡ್ತೀವಿ. ನಿಮ್ಗೂ ಈ ತರ ಯಾವ್ದಾದ್ರು ಆಗಿದ್ಯಾ? ನೋಡಿ ಫ್ರೆಂಡ್ಸ್, ಇದರಲ್ಲಿ ನಿಮ್ ತಪ್ಪೇನಿಲ್ಲ. ನಮ್ಮ ಬ್ರೈನ್ ಡಿಸೈನ್ ಆಗಿರೋದೇ ಹಾಗೆ. ನಮ್ಗೆಲ್ಲ ಹ್ಯೂಮನ್ ಕನೆಕ್ಷನ್ ಬೇಕು. ಆದ್ರೆ ನಾನು ನಿಮ್ಗೊಂದು ಸತ್ಯ ಹೇಳ, ಇದು ನಿಮ್ಮ ವೀಕ್ನೆಸ್ ಅಲ್ಲ, ಇದೊಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಲೋನ್ಲಿನೆಸ್ ಮತ್ತು ಸಾಲಿಟ್ಯೂಡ್ ನ ಒಂದ್ ಅನ್ಕೊಂಡಿರ್ತೀವಿ. ಈ ಲೋನ್ಲಿನೆಸ್ ಅಂದ್ರೆ ನನ್ನ ಹತ್ರ ಯಾರು ಇಲ್ಲ ಅಂತ ಅರ್ಥ. ಅದೇ ಅದು ಒಂಥರ ಹೇಳ್ಬೇಕಂದ್ರೆ ವೀಕ್ನೆಸ್. ಆದ್ರೆ ಸಾಲಿಟ್ಯೂಡ್ ಅಂತಂದ್ರೆ ನನ್ಗೆ ನಾನೇ ಸಾಕು ಅಂತ ಸ್ಟ್ರಾಂಗ್ ಆಗಿ ನಿಲ್ಲೋದು. ಅದು ಒಂಥರ ಸೂಪರ್ ಪವರ್. ತುಂಬಾ ಜನ ಹೇಳ್ತಾ ಇರ್ತಾರಲ್ಲ ಅಲೋನ್ ಎಲೋನ್ ಅನ್ಬಿಟ್ಟು. ಅವ್ರ ಕಡೆ ಒಂದು ಪವರ್ ತುಂಬಾನೇ ಇರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಜಗತ್ತಿನ ಗ್ರೇಟೆಸ್ಟ್ ಲೆಜೆಂಡ್ಸ್ ಬಿಲ್ ಗೇಟ್ಸ್ ಇಂದ ಆಲ್ಬರ್ಟ್ ಐನ್ಸ್ಟೀನ್ ವರೆಗೂ ಅವರೆಲ್ಲ ಈ ಒಂದು ಸಾಲಿಟ್ಯೂಡ್ ಪವರ್ ನ ಯೂಸ್ ಮಾಡಿ ಹೇಗೆ ಈ ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ರು ಅಂತ ನೋಡೋಣ. ಸೊ ಟ್ರಸ್ಟ್ ಮೀ, ಈ ವಿಡಿಯೋ ಮುಗಿಯೋಷ್ಟ್ರಲ್ಲಿ ನಿಮ್ ಬಗ್ಗೆ ನಿಮ್ಗಿರೋ ಭಯ ಹೋಗಿ ಒಂದು ಕ್ಲಾರಿಟಿ ಮಾತ್ರ ಪಕ್ಕಾ ಸಿಗುತ್ತೆ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋದಲ್ಲಿ ಹೋಗಿಂತ ಮುಂಚೆ ಐ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿಕೋಡಿಂಗ್ ಸಕ್ಸಸ್. ಫ್ರೆಂಡ್ಸ್, ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮುಂದೆ ತರಕ್ಕೆ ಈಗ ತಾನೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ತರ ಚಾನಲ್ಗೆ ಹೊಸಬ್ ನೋಡ್ತಾ ಇದ್ರೆ ಇವಾಗ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಾಗೋ ಪ್ರತಿಯೊಂದು ವಿಡಿಯೋಸ್ ಎಲ್ಲಗಿಂತ ಮುಂಚೆ ನಿಮ್ಗೆ ಬರುತ್ತೆ. ಇನ್ನ ಬನ್ನಿ ಒಂದ್ ಸೆಕೆಂಡ್ ಲೇಟ್ ಮಾಡಿದ ವಿಡಿಯೋನ ಶುರು ಮಾಡಕೋಣ. ಫ್ರೇಮ್ ವರ್ಕ್ ನಂಬರ್ 1, ನಾಯ್ಸ್ ವರ್ಸಸ್ ಸಿಗ್ನಲ್. ಫ್ರೆಂಡ್ಸ್, ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾಯ್ಸ್ ವರ್ಸಸ್ ಸಿಗ್ನಲ್. ನಮ್ಮ ಬ್ರೈನ್ ಒಂದು ರೇಡಿಯೋ ಇದ್ದ ಹಾಗೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಯೂಟ್ಯೂಬ್, ಫ್ರೆಂಡ್ಸ್ ಒಪಿನಿಯನ್, ಸೊಸೈಟಿ ಎಕ್ಸ್ಕ್ಯೂಷನ್, ಈ ತರ ಸಾವಿರಾರು ಸಿಗ್ನಲ್ಸ್ ಒಟ್ಟಿಗೆ ಬರ್ತಾ ಇರುತ್ತೆ. ಮತ್ತೆ ಒಂದು ಟ್ರಾಫಿಕ್, ಏರ್ ಪೊಲ್ಯೂಷನ್, ಸೊ ಜಗಳಗಳು, ಇವೆಲ್ಲ ಒಂಥರ ಹೇಳ್ಬೇಕಂದ್ರೆ ನಾಯ್ಸ್ ಇದ್ದ ಹಾಗೆ. ಸೊ ಇಷ್ಟೊಂದು ಗಲಾಟೆಯಲ್ಲಿ ನಮ್ಮ ಒಳಗಡೆ ಇರೋ ಒಂದು ಧ್ವನಿ ನಿಮ್ಮೊಂದು ಸೂಪರ್ ಐಡಿಯಾಸ್ ಹೇಗ್ ಕಳ್ಸುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ಒಂದು ವಿಷಯ ಗೊತ್ತಾ? ಮೈಕ್ರೋಸಾಫ್ಟ್ ನ ಪೀಕ್ ಟೈಮ್ ನಲ್ಲಿ ನಡೆಸ್ತಿರ್ಬೇಕಾದ್ರೂ ಒಂದು ರೂಲ್ ನ ಫಾಲೋ ಮಾಡ್ತಾ ಇದ್ರು. ಅದೇ ಥಿಂಕ್ ವೀಕ್. ವಾರಕ್ಕೆ 2 ಸಲ ಕಾಡಿನ ಮಧ್ಯ ಇರೋ ಒಂದು ಸಣ್ಣ ಕಟೇಜ್ಗೆ ಹೋಗ್ತಾ ಇದ್ರು. ಅಲ್ಲಿ ಫೋನ್ ಇರ್ತಾ ಇರಲಿಲ್ಲ, ಇಂಟರ್ನೆಟ್ ಇರ್ತಾ ಇರಲಿಲ್ಲ, ಫ್ಯಾಮಿಲಿ ಕೂಡ ಇರ್ತಾ ಇರಲಿಲ್ಲ. ಕೇವಲ ಅವ್ರ ಕಡೆ ಒಂದು ಬುಕ್ ಮತ್ತೊಂದು ಪೇಪರ್ ಇರ್ತಾ ಇತ್ತು ಅಷ್ಟೇ. ಸೊ ಆ ಒಂದು ಡೀಪ್ ಸೈಲೆನ್ಸ್ ಅಲ್ಲಿ ಅವ್ರಿಗೆ ಇಂಟರ್ನೆಟ್ ಬ್ರೌಸರ್ ನ ಐಡಿಯಾ ಬಂದಿದ್ದು. ಸೊ ಈ ಒಂದು ಗುಂಪಲ್ಲಿ ಇದ್ರೆ ನೀವು ಕೇವಲ ಒಂದು ಬರೀ ಮೆಂಬರ್ ಆಗಿರ್ತೀರಾ. ಯಾವಾಗ ನೀವು ಒಂದು ನಾಯ್ಸ್ ನ ಕಟ್ ಮಾಡ್ತಿರೋ, ಯಾವಾಗ ನೀವು ಒಂಟೆಗೆ ಕುತ್ಕೊಂಡಿರ್ತಿರೋ, ಯಾವಾಗ ನಿಮ್ಗೆ ನೀವು ಟೈಮ್ ಕೊಡ್ತಾ ಇರ್ತಿರೋ, ಅವಾಗ ಬತ್ತ ನಿಮ್ಮ ಬ್ರೈನ್ ನಿಮ್ಗೋಸ್ಕರ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ನೀವು ಆಕ್ಷನ್ ತಗೊಳ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ, ನಾಳೆಯಿಂದ ಎಲ್ಲಾದ್ರೂ ಪ್ರಶಾಂತವಾಗಿರೋ ಕಡೆ ಹೋಗಿ. ಒಂದ್ ವಾರಕ್ಕೋ ಅಥವಾ 3 days ಒಮ್ಮೆನ ಒಂದ್ಸತ್ತಾದ್ರೂ 20 minutes ನಿಮ್ಗೋಸ್ಕರ ನೀವು ಕೊಟ್ಕೊಳ್ಳಿ. ಆ ಟೈಮಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿ ಜಸ್ಟ್ ಸುಮ್ನೆ ಕುತ್ಕೊಳ್ಳಿ. ನೀವು ನಿಮ್ಮ ಥಾಟ್ಸ್, ನಿಮ್ಮ ಬುಕ್ ಅಷ್ಟೇ. ನಿಮ್ಮ ತಲೆಯಲ್ಲಿ ಬರೋ ಆಲೋಚನೆಗಳ ತುಂಬಾ ಅಬ್ಸರ್ವ್ ಮಾಡಿ. ಆ ಒಂದು 20 ನಿಮಿಷ ಸೈಲೆನ್ಸ್ ನಿಮ್ಮ ಇಡೀ ದಿನದ ಸ್ಟ್ರೆಸ್ ನ ಕ್ಲಿಯರ್ ಮಾಡುತ್ತೆ. ಪ್ಲಸ್ ನಿಮ್ಗೆ ಯಾವ ತರ ಒಂದು ಐಡಿಯಾಸ್ ಬರುತ್ತೆ ಅಂತಂದ್ರೆ ಅದು ಹೇಳಕ್ಕಾಗಲ್ಲ, ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಮಿಸ್ ಮಾಡದೆ ಈ ಒಂದು ಆಕ್ಷನ್ಸ್ ನ ನೆಕ್ಸ್ಟ್ ಟೈಮ್ ತಗೊಳ್ಳಿ. ಫ್ರೇಮ್ ವರ್ಕ್ ನಂಬರ್ 2, ರೆಡಿಕಲ್ ಸೆಲ್ಫ್ ಕಂಟ್ರೋಲ್ನೆಸ್. ಈ ಒಂದು ಎರಡನೇ ಪವರ್, ಫೇಸಿಂಗ್ ದ ಟ್ರೂತ್. ನಾವು ಜನರ ಮಧ್ಯ ಇದ್ದಾಗ ನಮಗ್ ಗೊತ್ತಿಲ್ಲದೆ ಇಲ್ಲದಾಗೆ ನಾವು ಒಂದು ಮಾಸ್ಕ್ ನ ಹಾಕೊಂಡಿರ್ತೀವಿ. ನಮ್ಮ ತಪ್ಪುಗಳನ್ನ ಮುಚ್ಚಾಕ್ತಿವಿ. ನಮ್ಮ ಒಂದು ಫೇಲ್ಯೂರ್ಸ್ ಗೆ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತಾ ಇರ್ತೀವಿ. ಆದ್ರೆ ನೀವು ಒಂದು ರೂಮ್ ನಲ್ಲಿ ಒಂಟಿಯಾಗಿರ್ಬೇಕಾದ್ರೆ ಆ ಒಂದು ಮಾಸ್ಕ್ ಕಳ್ಚೋಗಿರುತ್ತೆ. ಅದೇ ತರ ನೀವು ಡೇವಿಡ್ ಗೋಗಿನ್ಸ್ ನ ಸ್ಟೋರಿ ಕೇಳಿದಿರಾ? ಅವರು 135 kg ಇದ್ರು. ಅವರ ಲೈಫ್ ನಲ್ಲಿ ಕಂಪ್ಲೀಟ್ ಆಗಿ ಸೋತೋಗಿದ್ರು. ಅವ್ರು ಮಾಡಿದ್ದೇನೋ ಗೊತ್ತಾ? ಒಂದು ಕನ್ನಡಿ ಮುಂದೆ ಹೋಗಿ ಒಂಟೆಗೆ ನಿಂತ್ಕೊಂಡಿದ್ರು. ಅವರ ಮುಖ ಒಂದು ಅವರ ಬಾಡಿನ ನೋಡ್ಕೊಂಡು ಅವರೇ ಬೈಕೊಳ್ತಾ ಇದ್ರು. ನೀನು ಸೋಮಾರಿ, ನೀನು ಸುಳ್ಳು ಹೇಳ್ತೀಯ, ನಿನ್ನ ಲೈಫ್ಗೆ ನೀನೇ ವಿಲನ್. ಸೊ ಈ ತರ ಒಂದು ಥಾಟ್ಸ್ ಅವರ ಬಾಯಿಂದ ಬಂದಾಗ ಒಂದು ಸತ್ಯನ ಒಪ್ಕೊಂಡ್ರು. ಸೊ ಇದನ್ನ ಏನಂತ ಕರೀತಾರೆ ಗೊತ್ತಾ ಅವರು? ಸೊ ಇದನ್ನೇ ಅವರು ಅಕೌಂಟಬಿಲಿಟಿ ಮಿರರ್ ಅಂತ ಕರೀತಾರೆ. ಸೊ ಈ ಒಂದು ಏಕಾಂತದಲ್ಲಿ ಅವ್ರಿಗೆ ತಗೊಂಡಿದ್ದ ನಿರ್ಧಾರ ಅವರನ್ನ ಇಡೀ ಪ್ರಪಂಚದ ಸ್ಟ್ರಾಂಗೆಸ್ಟ್ ಮ್ಯಾನ್ ಆಗಿ ಬದಲಾಯಿಸುತ್ತೆ. ಅವರ ಲೈಫ್ ನಲ್ಲಿ ಈ ತರ ಒಂದು ಎಕ್ಸ್ಕ್ಯೂಸ್ ನ ಹೇಳಲ್ಲ. ಅವರ ಬ್ರೈನ್ ಯಾವ ಕೆಲಸ ಮಾಡ್ಬೇಡ ಅಂತಂದ್ರೆ ಆ ಕೆಲಸನ ಅವ್ರು ಇನ್ನಷ್ಟು ಮಾಡ್ತಾ ಇದ್ರು. ಆ ತರ ಅವ್ರು ಎಷ್ಟೋ ಫ್ಯಾಟ್ ಇದ್ದವರು ಇವತ್ತು ಅವರ ಬಗ್ಗೆ ಇಡೀ ಪ್ರಪಂಚನ ಮಾತನಾಡ್ತಾ ಇದೆ. ಸೊ ದಟ್ ಈಸ್ ಕಾಲ್ಡ್ ದ ಪವರ್. ಸೊ ನೀವು ಕೂಡ ಒಂದ್ಸತಿ ಯೋಚನೆ ಮಾಡಿ ಫ್ರೆಂಡ್ಸ್. ಇವತ್ತು ರಾತ್ರಿ ಯಾರು ಇಲ್ದೇ ಇರ್ಬೇಕಾದ್ರೆ ನಿಮ್ಮನ್ನ ನೀವು ಒಂದು ಪ್ರಶ್ನೆನ ಕೇಳ್ಕೊಳ್ಳಿ. ನಾನು ನನ್ನ ಲೈಫ್ ಬಗ್ಗೆ ಯಾರಿಗೋಸ್ಕರ ಸುಳ್ಳು ಹೇಳಿದ್ದೀನಿ? ಈ ಒಂದು ಸುಳ್ಳುಗಳು ನಿಮ್ಗೆ ಗೊತ್ತಾದ್ರೆ ಮಾತ್ರ ಆ ಒಂದು ಟ್ರೂ ಸ್ವಲ್ಪ ಕಹಿ ಇರುತ್ತೆ, ಆದ್ರೆ ಅದೇ ನಿಮ್ಮನ್ನ ಚೇಂಜ್ ಮಾಡುತ್ತೆ. ಓಕೆ, ಫ್ರೇಮ್ ವರ್ಕ್ ನಂಬರ್ 3, ದ ಪೀಕ್ ಪರ್ಫಾರ್ಮೆನ್ಸ್ ಝೋನ್. ಫ್ರೆಂಡ್ಸ್, ಈ ಒಂದು 3ನೇ ಪಾಯಿಂಟ್, ಡೀಪ್ ವರ್ಕ್ ಅಂಡ್ ಕ್ರಿಯೇಟಿವಿಟಿ. ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ ಟೀಮ್ ಇದ್ರೆ ತುಂಬಾ ಐಡಿಯಾಸ್ ಬರುತ್ತೆ ಅಂತ. ಅದು ಕಂಪ್ಲೀಟ್ಲಿ ತಪ್ಪು. ಸೊ ಈ ಒಂದು ಟೀಮ್ ಇರೋದೊಂದೇ ಕೆಲಸ ಮಾಡಕ್ಕೆ. ಅದರ ರಿಯಲ್ ಐಡಿಯಾಸ್ ಹುಟ್ಟಾಗೋದು ನೀವು ಒಂಟಿಯಾಗಿದ್ದಾಗ ಮಾತ್ರ. ಐಸಾಕ್ ನ್ಯೂಟನ್ ಅವರು ಗ್ರಾವಿಟಿನ ಕಂಡುಹಿಡಿದಿದ್ದು ಹೇಗೆ? ಲಂಡನ್ ನಲ್ಲಿ ಪ್ಲೇಗ್ ಕಾಯಿಲೆ ಬಂದು ಲಾಕ್ ಡೌನ್ ಆದಾಗ ಅವರು 2 ವರ್ಷ ಒಂದು ಹಳ್ಳಿಯಲ್ಲಿ ಒಂಟಿಯಾಗಿದ್ರು. ಅಲ್ಲಿ ಫ್ರೆಂಡ್ಸ್ ಇಲ್ಲ, ಕಾಲೇಜ್ ಇಲ್ಲ, ಏನು ಇರ್ಲಿಲ್ಲ. ಆಗ ಒಂದು ಸಾಲಿಟ್ಯೂಡ್ ನಲ್ಲಿ ಅವರ ಬ್ರೈನ್ ಇಷ್ಟು ಶಾರ್ಪ್ ಆಯ್ತು ಅಂತಂದ್ರೆ ಈ ಒಂದು ಫಿಸಿಕ್ಸ್ ನೇ ಬದಲಾಯಿಸ್ಬಿಟ್ರು. ಸೊ ಇದನ್ನೇ ಒಂದು ಇಯರ್ ಆಫ್ ದ ವಂಡರ್ ಅಂತ ಕರೀತಾರೆ. ನಾವು 4 ಜನ ಮಧ್ಯ ಇದ್ದಾಗ ನಮ್ಮ ಬ್ರೈನ್ ಒಂದು ಸರ್ವೈವಲ್ ಮೂಡ್ ನಲ್ಲಿ ಇರುತ್ತೆ. ಅವ್ರು ಏನ್ ಅನ್ಕೊಳ್ತಾರೋ, ಇವ್ರು ಏನ್ ಅನ್ಕೊಳ್ತಾರೋ ಅನ್ನೋದು ಚಿಂತೆ. ಅದೇ ನೀವು ಒಬ್ಬರೇ ಇದ್ದಾಗ ನಿಮ್ಮ ಬ್ರೈನ್ ಕ್ರಿಯೇಟಿವಿಟಿ ಮೂಡ್ ಗೆ ಹೋಗುತ್ತೆ. ಇಲ್ಲಿ ನೀವು ತಗೊಳ್ಬೇಕಾದ ಸಿಂಪಲ್ ಆಕ್ಷನ್ಸ್. ನಿಮ್ಗೆ ಯಾವ್ದಾದ್ರು ಕಷ್ಟ ಕೆಲಸ ಇದೆಯಾ ಅಥವಾ ಲೈಫ್ ಬಗ್ಗೆ ಒಂದು ಪ್ಲಾನ್ ಮಾಡ್ಬೇಕಾ? ಸೊ ಇದಕ್ಕೆ ನೀವು ಒಂದು
ಒಂದು 2 ಗಂಟೆ ರೂಮ್ ನ ಲಾಕ್ ಮಾಡ್ಕೊಂಡು ನೀವು ಒಬ್ಬರೇ ಕುತ್ಕೊಳ್ಳಿ. ಅಲ್ಲಿ ನೋ ಡಿಸ್ಟ್ರಾಕ್ಷನ್ಸ್, ಯಾವುದೋ ಒಂದು ಫೋನ್ ಇರಬಾರ್ದು, ಟಿವಿ ಇರಬಾರ್ದು, ನಿಮ್ಮ ಫ್ರೆಂಡ್ಸ್ ಯಾರು ಇರಬಾರ್ದು. ಜಸ್ಟ್ ನೀವು ಮತ್ತೆ ನಿಮ್ಮ ಥಾಟ್ಸ್ ಅಷ್ಟೇ, ಜೊತೆಗೆ ಒಂದು ಬುಕ್ ಮತ್ತು ಪೆನ್. ಸೊ ಆ ಒಂದು 2 ಗಂಟೆಯಲ್ಲಿ ನೀವು ಮಾಡೋ ಕೆಲಸ ನಾರ್ಮಲ್ ಆಗಿ ನೀವು ಮಾಡೋ ಒಂದು ವಾರಕ್ಕೆ ಕೆಲಸ ಸಮ ಆಗಿರುತ್ತೆ. ಸೊ ಡೋಂಟ್ ಮಿಸ್. ಫ್ರೇಮ್ ವರ್ಕ್ ನಂಬರ್ 4, ಎಮೋಷನಲ್ ಇಂಡಿಪೆಂಡೆನ್ಸ್. ಫ್ರೆಂಡ್ಸ್, 4ನೇದು ತುಂಬಾ ಇಂಪಾರ್ಟೆಂಟ್, ಎಮೋಷನಲ್ ಕಂಟ್ರೋಲ್. ನಮ್ಮಲ್ಲಿ ತುಂಬಾ ಜನಕ್ಕೆ ಒಂದು ಕೆಟ್ಟ ಅಭ್ಯಾಸ ಇದೆ. ನಮ್ಗೆ ಸ್ವಲ್ಪ ಬೇಜಾರಾದ್ರೆ ಸಾಕು ಫ್ರೆಂಡ್ಸ್ಗೆ ಫೋನ್ ಮಾಡ್ತೀವಿ, ಸ್ವಲ್ಪ ಖುಷಿ ಆದ್ರೆ ಸಾಕು ಏನಾದ್ರು ಸ್ಟೇಟಸ್ ನ ಹಾಕ್ತಿವಿ. ಆದ್ರೆ ನಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡೋ ರಿಮೋಟ್ ಬೇರೆಯವರ ಕೈ ಕೊಟ್ಬಿಟ್ಟಿರ್ತೀವಿ. ವಿಕ್ಟರ್ ಫ್ರಾಂಕಲ್ ಅಂತ ಒಬ್ಬ ಸೈಕಾಲಜಿಸ್ಟ್ ಇದ್ರು. ಅವ್ರನ್ನ ಹಿಟ್ರನ್ನ ನಾಜಿ ಕ್ಯಾಂಪ್ ನಲ್ಲಿ ಒಂದು ಜೈಲ್ಗೆ ಹಾಕಿದ್ರು. ಅಲ್ಲಿ ಅವ್ರಿಗೇನು ಫ್ಯಾಮಿಲಿ ಇರ್ಲಿಲ್ಲ, ಊಟ ಇರ್ಲಿಲ್ಲ. ಒಂಥರ ಹೇಳ್ಬೇಕಪ್ಪ ಅಂತಂದ್ರೆ ಅದು ಒಂದು ನರ್ಕ. ಓಕೆ, ಆದ್ರೆ ಅವರು ಅಷ್ಟೊಂದು ಭಯಂಕರ ಒಂಟಿತನದಲ್ಲಿ ಅವರು ಒಂದು ಸತ್ಯನ ಕಂಡ್ಕೊಂಡ್ರು. ಈ ಒಂದು ಹೊರಗಡೆ ಇರೋ ಪ್ರಪಂಚನ ನಾನು ಎಷ್ಟೇ ಕಷ್ಟ ಪಡಿಸಬಹುದು, ಆದ್ರೆ ನನ್ನ ಒಳಗಡೆ ಹೇಗಿರ್ಬೇಕು ಅನ್ನೋದು ನನ್ನ ಚಾಯ್ಸ್ ಆಗಿರುತ್ತೆ. ಸೊ ಇದನ್ನೇ ಎಮೋಷನಲ್ ಇಂಡಿಪೆಂಡೆನ್ಸ್ ಅನ್ನೋದು. ಯಾವಾಗ ನಿಮ್ಮ ಜೊತೆ ನೀವು ಟೈಮ್ ನ ಸ್ಪೆಂಡ್ ಮಾಡೋಕ್ ಕಲಿತೀರೋ ಅವಾಗ ಬೇರೆಯವರು ನಿಮ್ಮನ್ನ ಎಷ್ಟೇ ಹರ್ಟ್ ಮಾಡ್ಲಿ ನೀವು ಅದನ್ನ ಕಂಟ್ರೋಲ್ ಮಾಡ್ತೀರಾ. ಆಗ ನಿಮ್ಗೆ ನೀವೇ ಒಂದು ಬೆಸ್ಟ್ ಫ್ರೆಂಡ್ ಆಗ್ತೀರಾ. ಇಲ್ಲಿ ನೀವು ಫಾಲೋ ಮಾಡ್ಬೇಕಾಗಿರೋದು 1 hour ರೂಲ್. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ನಿಮ್ಗೆ ಕೋಪ ಬಂದಾಗ ಅಥವಾ ನಿಮಗೆ ಬೇಜಾರಾದಾಗ ತಕ್ಷಣ ಫೋನ್ ಎತ್ತಬೇಡಿ. ಐ ಮೀನ್ ಫೋನ್ ನ ಯೂಸ್ ಮಾಡೋದ್ ಬದಲು ಅದ್ರ ಬದಲು 1 ಗಂಟೆ ಒಂದು ಎಮೋಷನ್ ಜೊತೆ ಒಂಟಿಯಾಗಿರಿ. ಅದನ್ನ ನಿಮ್ಮ ಮೈಂಡ್ ನಲ್ಲಿ ಪ್ರೊಸೆಸ್ ಮಾಡಿ, ಯಾಕೆ ಹೀಗಾಗಿದೆ ಅಂತ ಯೋಚನೆ ಮಾಡಿ. ಆಗ್ಲೇ ನಿಮ್ಮ ಮೈಂಡ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಆಗ ನಿಮ್ಗೆ ಒಂದು ಆನ್ಸರ್ ಸಿಕ್ಬಿಡುತ್ತೆ ಏನಕ್ಕೆ ಅಂತಂದ್ಬಿಟ್ಟು. ಓಕೆ, ಫ್ರೇಮ್ ವರ್ಕ್ ನಂಬರ್ 5, ಎನರ್ಜಿ ರೀಚಾರ್ಜ್. ಸೊ ಫ್ರೆಂಡ್ಸ್, ಕೊನೆಯದಾಗಿ ರೀಚಾರ್ಜಿಂಗ್ ಯುವರ್ ಬ್ಯಾಟ್ರಿ. ನಮ್ಮ ಫೋನ್ ಬ್ಯಾಟ್ರಿ ಏನಾದ್ರು 5-10% ಇದ್ರೆ ಗಾಬರಿಯಾಗಿ ಚಾರ್ಜರ್ ನ ಹುಡುಕ್ತಾ ಇರ್ತೀವಿ. ಆದ್ರೆ ನಮ್ಮ ಮೆಂಟಲ್ ಬ್ರೈನ್ ಡೌನ್ ಆದಾಗ ಏನ್ ಮಾಡ್ತೀವಿ, ಏನಾದ್ರು ಫ್ರೆಂಡ್ಸ್ ಜೊತೆ ಇರ್ತೀರಾ ಅಥವಾ ಇಲ್ಲ ರೀಲ್ಸ್ ನೋಡ್ತೀರಾ. ರೈಟ್, ಇದು ತಪ್ಪು. ನೀವು ಜನರ ಮಧ್ಯ ಇದ್ದಾಗ ನಿಮ್ಮ ಎನರ್ಜಿ ತುಂಬಾನೇ ಖರ್ಚಾಗುತ್ತೆ. ನೀವು ರೀಚಾರ್ಜ್ ಆಗ್ಬೇಕು ಅಂತಂದ್ರೆ ನೀವು ಒಂಟಿಯಾಗಿರ್ಬೇಕು. ಸೊ ನಿಮ್ಗೆ ಹತ್ತರ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ ನೋಡಿ. ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ ಸುಸ್ತಾದ್ರೆ ಅವರು ದೋಣಿ ತಗೊಂಡು ಸಮುದ್ರದ ಮಧ್ಯಕ್ಕೆ ಹೋಗಿ ಸುಮ್ನೆ ಕುತ್ಕೊಳ್ತಾ ಇದ್ರು. ಏಕೆಂತಂದ್ರೆ ಅವ್ರಿಗೆ ಗೊತ್ತು ಸಾಲಿಟ್ಯೂಡ್ ರಿಚಾರ್ಜ್ ದ ಸೋಲ್ ಅಂತ. ಈ ಒಂದು ಒಂಟಿಯಾಗಿದ್ರೆ ಅವರ ಆನ್ಸರ್ಸ್ ಗೊತ್ತಾಗುತ್ತೆ ಅಂತ. ಸೊ ಅದಕ್ಕೆ ಅವರ ಬ್ರೈನ್ ತುಂಬಾ ಸ್ಟ್ರೆಸ್ ಆದಾಗ ಅಥವಾ ಏನಾದ್ರು ಮೂಡ್ ಅಪ್ಸೆಟ್ ಆದಾಗ ಈ ತರ ಮಾಡ್ತಾ ಇದ್ರು. ಅದಾದ್ಮೇಲೆ ಆ ತರ ಒಂಟಿಯಾಗಿದ್ದು ಬಂದ್ಮೇಲೆ ಅವರ ವರ್ಕ್, ಅವರ ಐಡಿಯಾಸ್, ಅವರ ಒಂದು ಎಬಿಲಿಟಿ ತುಂಬಾನೇ ಹೆಚ್ಚಾಗಿತ್ತಂತೆ. ಸೊ ನೀವು ಕೂಡ ಅಷ್ಟೇ ಫ್ರೆಂಡ್ಸ್, ನಿಮ್ಮ ವಾರದಲ್ಲಿ ಒಂದು ಸಂಜೆ ಅಥವಾ ಒಂದು ದಿನ ನೀವೇ ಕ್ಯಾಲೆಂಡರ್ ಅಲ್ಲಿ ಒಂದು 2 ಅವರ್ 1 ಅವರ್ ನಿಮ್ಗೋಸ್ಕರ ನೀವು ಮಾರ್ಕ್ ಮಾಡ್ಕೊಳ್ಳಿ. ಆ ಟೈಮ್ ನಲ್ಲಿ ನೀವು ಸುಮ್ಮನೆ ವಾಕಿಂಗ್ ಮಾಡಿ ಅಥವಾ ಏನೇ ಮಾಡಿ, ಬಟ್ ಸಿಂಗಲ್ ಆಗಿ ಒಂಟಿಯಾಗಿ ಇರಿ. ಸೊ ಫ್ರೆಂಡ್ಸ್, ಕೊನೆಯದಾಗಿ ಇಷ್ಟೇ ಹೇಳೋದು, ಒಗ್ಗಂಟಿಯಾಗಿರೋದು ಶಿಕ್ಷೆ ಅಲ್ಲ, ಅದೊಂದು ಅವಕಾಶ. ಈ ಒಂದು ಪ್ರಪಂಚದ ಗಲಾಟೆಯಲ್ಲಿ ನೀವು ಕಳೆದು ಹೋಗ್ಬೇಡಿ. ದಿನಕ್ಕೆ ಸ್ವಲ್ಪ ಹೊತ್ತಾದರೂ ಏಕಾಂತದಲ್ಲಿ ಕಳೆಯಿರಿ. ನೆನ್ಪಿಟ್ಕೊಳ್ಳಿ, ಗುಂಪಿನಲ್ಲಿ ಇರೋರು ಯಾವತ್ತು ಸೇಫ್ ಆಗಿ ಇರ್ತಾರೆ, ಆದ್ರೆ ಅವರು ಹಿಸ್ಟ್ರಿನ ಕ್ರಿಯೇಟ್ ಮಾಡಲ್ಲ. ಹಿಸ್ಟ್ರಿನ ಕ್ರಿಯೇಟ್ ಮಾಡೋರು ಯಾವತ್ತೂ ತಮ್ಮ ದಾರಿನ ತಾವೇ ಹುಡುಕ್ತಾ ಇರ್ತಾರೆ. ಅವ್ರಿಗೆ ಒಂದು ದಾರಿ ಸಿಗೋದು ಆ ಒಂದು ಸಾಲಿಟ್ಯೂಡ್ ನಲ್ಲಿ ಮಾತ್ರ. ಸೊ ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದ್ರೆ, ನಿಮ್ಗೆ ನಿಮ್ಮ ಮೇಲೆ ನಂಬಿಕೆ ಬಂದಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಐ ಆಮ್ ರೆಡಿ ಅಂತ ಟೈಪ್ ಮಾಡಿ. ಅದೊಂದು ಕೇವಲ ಕಮೆಂಟ್ ಅಲ್ಲ, ಅದು ನಿಮ್ಮ ಕಮಿಟ್ಮೆಂಟ್. ಸೊ ವಿಡಿಯೋನ ಇಲ್ಲಿ ಗಂಟ ನೋಡ್ತಾ ಇದೀರಾ ಅಂತಂದ್ರೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಕಾಮ್, ಸ್ಟೇ ಪವರ್ಫುಲ್. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್. ಬೈ ಗೈಸ್.